ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ದೇವ ಸಾನ್ನಿಧ್ಯದ ಮಧ್ಯದಲ್ಲಿ ನಾವಿರೋದುಂಟು. ದೇವರ ಕೃಪೆ ನಮ್ಮ ಮಧ್ಯದಲ್ಲಿ ಇರೋದುಂಟು. ಆ ಕೃಪೆಯ ಮಧ್ಯದಲ್ಲಿ ನಾವಿವತ್ತಿನ ದಿವಸ ಮುಂಜಾನೆ ಪ್ರಾರ್ಥನೆಗೆ ನಾವು ಸೇರಿ ಬಂದಿದ್ದೇವೆ. ಹಲ್ಲೆಲೂಯ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಹೊಸ ವಿಚಾರವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 51ನೇ ಅಧ್ಯಾಯ 1ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಕೀರ್ತನೆ 51ನೇ ಅಧ್ಯಾಯ 1ನೇ ವಚನ. ಈ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ: ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅದೇ ಕೀರ್ತನೆ 50ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ವಿಚಾರ, ದಾವೀದನು ತನ್ನೆಲ್ಲ ಪಾಪಗಳನ್ನು ಒಪ್ಪಿಕೊಂಡು ತನಗೆ ನಿನ್ನ ಪರಿಶುದ್ಧ ಆಲಯದಲ್ಲಿ, ನಿನ್ನ ಪರಿಶುದ್ಧ ಸನ್ನಿಧಿಯಲ್ಲಿ ಇರುವುದಕ್ಕೆ ಅವಕಾಶವನ್ನು ದಯಪಾಲಿಸು ಎಂದು ದಾವೀದನು ಕೇಳಿದ ನಂತರ ಅದನ್ನು 51ನೇ ಅಧ್ಯಾಯದ 1ನೇ ವಚನದಲ್ಲಿ ಅದನ್ನು ಬರೆದಿದ್ದಾನೆ. ಅದನ್ನು ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಕರ್ತನು ಕರುಣೆಯನ್ನು ತೋರಿಸುವ ಆತನಾಗಿದ್ದಾನೆ. ಆದ್ರೆ ನಾವಿಲ್ಲಿ ದಾವೀದನು ಬರೆದಿರುವಂತಹ ಶಬ್ದ ಕನ್ನಡದಲ್ಲಿ ತರ್ಜುಮೆ ಆಗುವಾಗ ಅದು ಬಂದಿರುವಂತಹ ಶಬ್ದವನ್ನ ಇವತ್ತಿನ ದಿವಸ ಗಮನಿಸೋಣ. ಅಲ್ಲಿ ದಾವೀದನು ಯಾರನ್ನ ಅಲ್ಲಿ ಒಂದು ಮಾತಿನಿಂದ ಕರೀತಿದ್ದಾನೆ ಎಂದು ನೋಡುವಾಗ, ಕರುಣಾನಿಧಿಯೇ ಎಂದು ಕರೆಯುತ್ತಿದ್ದಾನೆ. ಯಾರನ್ನ? ದೇವರನ್ನ. ಕರುಣಾನಿಧಿ ಅಂದ್ರೆ ಕರುಣೆಯ ನಿಧಿ ಆತನಾಗಿದ್ದಾನೆ ಎಂಬುದನ್ನ ಅಲ್ಲಿ ಕರೆಯುವುದನ್ನು ನಾವು ಗಮನಿಸುತ್ತೇವೆ. ನಿಧಿ ಅನ್ನೋದನ್ನು ನೋಡುವಾಗ, ಟ್ರೆಷರ್ ಅನ್ನೋದನ್ನ ನೋಡುವಾಗ, ಈ ಲೋಕದಲ್ಲಿ ಕೂಡ ನಿಧಿ ಇದಾವೆ. ಆ ನಿಧಿಯಲ್ಲಿ ಏನಿರ್ತದೆ ನೋಡುವಾಗ, ಬಂಗಾರಗಳು ಆಗಿರ್ಬೋದು, ರತ್ನ ವೈಡೂರ್ಯಗಳಾಗಿರ್ಬೋದು, ಇಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಸಂಪಾದಿಸಿದಂತ ವಿಚಾರಗಳಾಗಿರುವುದು, ಪಿತೃಗಳು ಸಂಪಾದಿಸಿದ ವಿಚಾರಗಳು, ಅದನ್ನ ಭೂಮಿಯೊಳಗಡೆ ಇಟ್ಟು ತನ್ನ ಮುಂದಿನ ತಲೆಮಾರಿಗೋ ಅಥವಾ ತನಗೆ ಆ ಒಂದು ಸಂಪಾದಿಸಿದಂತ ಒಂದು ವಿಚಾರಕ್ಕೆ ಯಾವಾಗ ಕುತ್ತು ಬರುತ್ತೋ, ಸಮಸ್ಯೆ ಬರುತ್ತೋ, ಆವಾಗ ಭೂಮಿಯಲ್ಲಿ ಅಡಗಿಸಿರುವಂತ ಕಾರ್ಯ ಮಾಡಿದಾಗ ಯಾವಾಗ ಅವರ ತಲೆಮಾರು ಹೋಗಿ ಅಗಿಯುತ್ತೋ ಅಥವಾ ಅವರ ಜೊತೆ ಅದನ್ನು ತಿಳಿದಂತ ವ್ಯಕ್ತಿಗಳು ಯಾರು ಹೋಗಿ ಅಗಿಯುತ್ತಾರೋ ಅವರಿಗೆ ಸಿಕ್ಕುವಂತದ್ದೇ ಅದು ನಿಧಿಯಾಗಿದೆ. ಆದ್ರೆ ಈಗಿನ ಕಾಲದಲ್ಲಿ ಆ ನಿಧಿಯ ವಿಚಾರವನ್ನು ನೋಡುವಾಗ ಸರ್ಕಾರ ಅದಕ್ಕೆ ಯಾವ ಒಂದು ನಿಬಂಧನೆಯನ್ನು ಇಟ್ಟಿದೆ ಅಂತಂದ್ರೆ, ಆ ನಿಧಿಯ ಹಣವನ್ನು ಸರ್ಕಾರದ ಒಂದು ಕಣ್ಣ ಮುಂದೆ ತರದೆ, ಸರ್ಕಾರದ ಗಮನಕ್ಕೆ ತರದೆ ಯಾರು ಖರ್ಚು ಮಾಡುವಂತಿಲ್ಲ ಅನ್ನುವುದನ್ನ ನಾವಿಲ್ಲಿ ಗಮನಿಸುತ್ತೇವೆ. ಆದ್ರೆ ಈ ಕರುಣಾನಿಧಿ ಏನಿದೆ, ಕರುಣೆಯ ನಿಧಿ ಏನಿದೆ, ಆ ರೀತಿಯ ರಿಸ್ಟ್ರಿಕ್ಷನ್ ಯಾವುದೂ ಇಲ್ಲ. ಇದು ದೇವರೇ ಆ ಕರುಣಾ ನಿಧಿಯಾಗಿದ್ದಾನೆ. ಆ ನಿಧಿಯನ್ನ ನಾವು ಯಥೇಚ್ಛವಾಗಿ ನಾವು ಉಪಯೋಗಿಸಿಕೊಳ್ಳಬಹುದು. ಹಲ್ಲೆಲೂಯ. ಆ ಕರುಣಾ ನಿಧಿಯನ್ನ ನಾವು ಯಥೇಚ್ಛವಾಗಿ ನಮ್ಮ ಜೀವಿತದಲ್ಲಿ ಉಪಯೋಗಿಸಿದ ಆ ಕರುಣೆಯ ನಿಧಿಯಲ್ಲಿ ಏನಿದೆ ಎಂದು ನೋಡುವಾಗ, ದೇವರ ಕರುಣೆಯ ಆ ನಿಧಿಯಲ್ಲಿ ಏನಿದೆ ನೋಡುವಾಗ, ದೇವ ಭಯ ಅದರ ಒಳಗಡೆ ಇದೆ, ಕರುಣೆ ಇದೆ, ದಯೆ ಇದೆ, ಕನಿಕರ ಇದೆ, ಕ್ಷಮೆ ಇದೆ, ಬಿಡುಗಡೆ ಇದೆ, ಆಶೀರ್ವಾದಗಳಿದ್ದಾವೆ, ಗದರಿಸುವಿಕೆ ಇದೆ, ಖಂಡಿಸುವಿಕೆ ಇದೆ ಅನ್ನೋದನ್ನ ಗಮನಿಸಿದ್ದೇವೆ. ಇದೇನಪ್ಪ? ಆ ದೇವರ ಭಯ, ಕರುಣೆ, ದಯೆ, ಕನಿಕರ ಇರ್ಬೋದು ಸರಿ, ಆದ್ರೆ ಖಂಡಿಸುವಿಕೆ, ಗದರಿಸುವಿಕೆ ಯಾಕೆ ಇದೆ ನೋಡಿ? ದೇವರು ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿ, ನಾನು ಯಾರನ್ನ ಪ್ರೀತಿಸುತ್ತೇನೋ ಅವರನ್ನ ನಾನು ಶಿಕ್ಷಿಸುತ್ತೇನೆ. ಹಲ್ಲೆಲೂಯ. ಅವರನ್ನ ನಾನು ಗದರಿಸುತ್ತೇನೆ, ಅವರನ್ನ ನಾನು ಖಂಡಿಸುತ್ತೇನೆ. ಯಾಕೆಂದ್ರೆ ಅವರು ಸರಿದಾರಿಯಲ್ಲಿ ನಡೆಯುವುದಕ್ಕೋಸ್ಕರವಾಗಿ, ನನ್ನ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವುದರ ಆ ಕರುಣಾನಿಧಿ ನಮ್ಮ ಮೇಲೆ ಕರುಣೆಯನ್ನ ತೋರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ದಾವೀದನಿಗೆ ಒಂದು ವಿಚಾರ ಗೊತ್ತಿತ್ತು, ಕರ್ತನು ಎಷ್ಟು ಆತನು ದಯಿಸುವ ಅಗಣಿಯಾಗಿದ್ದಾನೋ ಅದೇ ರೀತಿಯಲ್ಲಿ ಆತನು ದಯಾಪರನಾದ ದೇವರಾಗಿದ್ದಾನೆ. ಯಾಕೆಂದ್ರೆ ಆತನು ತಪ್ಪು ಮಾಡಿದ ಸಂದರ್ಭದಲ್ಲಿ ನಾತಾನನು ನೇರವಾಗಿ ದೇವರ ಪ್ರೇರೇಪಣೆ ಉಳ್ಳವನಾಗಿ, ದೇವರ ಪ್ರವಾದನೆ ಉಳ್ಳವನಾಗಿ ಆತನು ದೇವರ ಆ ಒಂದು ದಾವೀದನ ಮುಂದೆ ಬಂದು ನಿಂತಾಗ, ನೀನೇ ಆ ತಪ್ಪು ಮಾಡಿದ್ದು, ನೀನು ವ್ಯಭಿಚಾರವನ್ನು ಮಾಡಿದೀಯ, ನೀನು ಕೊಲೆಯನ್ನು ಮಾಡಿದೀಯ ಅನ್ನೋದನ್ನು ಹೇಳುವಾಗ ದಾವೀದನು ಅದನ್ನ ಒಪ್ಪದೆ, ಅದನ್ನು ಏನು ಒಂದು ರೀಸನ್ ಅನ್ನು ಕೊಡದೆ, ಅದನ್ನು ಒಂದು ಮಾತನ್ನು ಒಪ್ಪಿಕೊಳ್ತಾ ಇದ್ದಾನೆ. ನಾನೇ ಆ ತಪ್ಪಿತಸ್ಥನೆಂದು ಒಪ್ಪಿಕೊಳ್ಳುವಾಗ ದೇವರನ್ನು ನೀನು ಸಾಯೋದಿಲ್ಲ ಎನ್ನುವಂತ
ಕರುಣಾ ನಿಧಿಯ ಕರುಣೆಯಿಂದ, ಆ ನಿಧಿಯಿಂದ ಕರುಣೆ ದೊರಕಿದ್ದನ್ನು ನಾವು ಗಮನಿಸ್ತೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕೀರ್ತನೆಗಾರನು ಹೇಳ್ತಾನೆ, ಜ್ಞಾನೋಕ್ತಿ ಬರೆದ ವ್ಯಕ್ತಿ ಹೇಳ್ತಾನೆ, ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯ 13ನೇ ವಚನವನ್ನು ನೋಡುವಾಗ ಈ ರೀತಿಯಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಹಲ್ಲೆಲೂಯಾ. ಆ ಒಂದು ಕರುಣಾ ನಿಧಿಯಲ್ಲಿರುವಂತ ಆ ಒಂದು ಬ್ಯಾಂಕ್ ಇಂದ ನಿಮಗೆ ಯಾವಾಗ ಆ ಕರುಣೆ ರಿಲೀಸ್ ಆಗ್ತಿದೆ ನೋಡುವಾಗ, ನಾವು ಯಾವಾಗ ನಮ್ಮ ದೋಷಗಳನ್ನ ಒಪ್ಪಿಕೊಂಡು, ಕರ್ತನೇ ನಿನ್ನ ಸನ್ನಿಧಿಯಲ್ಲಿ ನಾನು ಇದನ್ನೆಲ್ಲವನ್ನ ಬಿಟ್ಟು ಬಿಡುತ್ತಿದ್ದೇನೆ, ಕರ್ತನೇ ನನಗೆ ಕರುಣೆಯನ್ನು ದಯಪಾಲಿಸಲು ಒಂದೇ ಮಾತು ಕೇಳುವುದಾದರೆ, ಪರಲೋಕದಲ್ಲಿರುವಂತಹ ಆ ಕರುಣಾನಿಧಿ ನಿಮ್ಮ ಮುಂದೆ ಇಳಿದು ಬರುವ ಆತನಾಗಿದ್ದಾರೆ. ಹಲ್ಲೆಲೂಯಾ. ಆದ್ರೆ ನಿಮಗೆ ಕರುಣೆಯನ್ನು ದೊರಕಿಸುವ ಆತನಾಗಿದ್ದಾರೆ. ಯಾವ ಕರುಣೆ ದಾವೀದನು ಹೊಂದಿದನೋ ಅದೇ ಕರುಣೆಯನ್ನ ನಾವು ಕೂಡ ಹೊಂದಲಂತೆ ಕರ್ತನು ಮಾಡುವ ಆತನಾಗಿದ್ದಾರೆ. ಹಲ್ಲೆಲೂಯಾ. ಈ ಲೋಕದ ಒಂದು ಆ ನಿಧಿಯಲ್ಲಾದರೂ ಕ್ಷಣಿಕವಾದ ವಿಚಾರಗಳಿದಾವೆ, ಆದ್ರೆ ಆ ಕರುಣೆಯ ನಿಧಿಯಲ್ಲಿ ಕ್ಷಣಿಕವಾದ ವಿಚಾರವಿಲ್ಲ, ನಿತ್ಯವಾದ ವಿಚಾರಗಳಿದಾವೆ. ಆ ನಿತ್ಯತ್ವದ ವಿಚಾರಗಳನ್ನು ಹೊಂದಲು ಕರ್ತನು ನಮ್ಮ ಮುಂದೆ ಆತನು ಕರುಣಾನಿಧಿಯಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನೋಡ್ರಿ, ಈ ಲೋಕದಲ್ಲಿ ಎಲ್ಲರೂ ಕೂಡ ಯಾವ ಒಂದು ನಿಧಿಯನ್ನ ಸಂಪಾದನೆ ಮಾಡುವುದಕ್ಕೆ, ಯಾವ ಗಂಟನ್ನ ಕಟ್ಟಿಕೊಳ್ಳುವುದಕ್ಕೆ ಓಡಾಡ್ತಿದ್ದಾರೆ ಅಂದ್ರೆ, ಈ ಭೂಲೋಕದ ವಿಚಾರಗಳಲ್ಲಿ ಗಂಟು ಮಾಡುವುದಕ್ಕೆ ಹೊರಡ್ತಾ ಇದ್ದಾರೆ. ಅವರಿಗೆ ಕೊನೆ ಗೊತ್ತಿಲ್ಲ, ಅದೇ ಅವರಿಗೆ ಒಂದು ಹಾವಾಗಿಯೂ ಅಥವಾ ವಿಷವಾಗಿ ನಿಲ್ಲುತ್ತೆ. ಯಾಕಂದ್ರೆ ನೋಡಿ, ಪಿತೃಗಳ ಬಂದಂತ ಸ್ವಾಸ್ಥ್ಯವನ್ನ ನಾವು ಅನುಭವ ಮಾಡೋದು ತಪ್ಪಲ್ಲ. ಪಿತೃಗಳಿಂದ ಬಂದಂತ ದೊರಕಿದಂತ ಆಸ್ತಿಯನ್ನ ಅನುಭವ ಮಾಡೋದು, ಒಂದು ಸ್ಥಿತಿಯಲ್ಲಿ ಜೀವಿಸುವುದು ತಪ್ಪಲ್ಲ. ಆದರೆ ಈ ಲೋಕದಲ್ಲಿ ನಾವು ದೇವರ ವಾಕ್ಯವನ್ನ ತಿಳಿದಂತವರು, ದೇವರ ವಾಕ್ಯವನ್ನ ಧ್ಯಾನ ಮಾಡುವಂತವರು, ದೇವರ ವಾಕ್ಯವನ್ನ ನಾವು ತಿಳಿದು ನಾವು ಜ್ಞಾನವನ್ನು ಹೊಂದಿದಂತವರು, ಮತ್ತೆ ತಿರುಗಿ ಈ ಲೋಕ ಸಂಬಂಧವಾದ ವಿಚಾರಗಳಲ್ಲಿ ನಾವು ಹಿಂದೆ ಹೋಗೋದಾದ್ರೆ, ನಾವು ಮನಸ್ಸಿನಲ್ಲಿ ಒಂದು, ಬಾಯಲ್ಲಿ ಒಂದು, ಮತ್ತೆ ಇನ್ನೊಬ್ಬರಿಗೆ ಹೇಳೋದೊಂದು ಅಂತ ಆಗಿದ್ರೆ ಅದರಲ್ಲಿ ಯಾವುದೇ ಏನಂತಂದ್ರೆ ಮ್ಯಾಚಿಂಗೇ ಇಲ್ಲ ಅಂತ ನಾವು ನೋಡಿದ್ರೆ. ಯಾಕೆಂದ್ರೆ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 19-20 ವಚನಗಳನ್ನು ಈ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 19-20 ಈ ರೀತಿಯಲ್ಲಿ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು, ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಹಲ್ಲೆಲೂಯಾ. ಈ ವಾಕ್ಯ ನಮಗೆ ಎಷ್ಟೇ ನಮಗೆ ಗೊತ್ತಿದ್ದರೂ ಕೂಡ ಈ ಲೋಕದ ವಿಚಾರಗಳು ಅಥವಾ ಈ ಲೋಕದ ವ್ಯಕ್ತಿ ಯಾರಾದರೂ ಬಂದು ತಮ್ಮ ಒಂದು ಆಸ್ತಿ ವಿಚಾರ ವಿವರಣೆ ಕೊಡುವಂತ ಸಂದರ್ಭದಲ್ಲಿ ನಮ್ಮ ಹೃದಯದಲ್ಲಿ ಬರುವಂತ ಆಸೆ ಏನಂತಂದ್ರೆ, ನಾನು ಕೂಡ ಏನಾದ್ರೂ ಮಾಡಬೇಕು, ನಾನು ಏನಾದ್ರೂ ಸಂಪಾದನೆ ಮಾಡಬೇಕು, ನಾನೇನಾದ್ರೂ ಕೂಡಿಡಬೇಕು ಅಂತ ಅನ್ಕೊಂಡು ಅನ್ಸುತ್ತೆ. ಎಷ್ಟೇ ನಮಗೆ ವಾಕ್ಯಗಳು ಗೊತ್ತಿದ್ರು ಕೂಡ ಒಂದು ಸಾರಿ ನಮ್ಮ ಮನಸ್ಸು ಆ ಕಡೆ ಇಳಿದು ಬಿಡುತ್ತೆ. ಆದ್ರೆ ನಾವು ದೇವರ ಜ್ಞಾನವನ್ನ ತಿಳಿದಂತವರು ನಾವು ಯಾವುದೇ ಕಾರಣಕ್ಕೂ ಆ ಮಾತುಗಳಿಗೆ ಕಿವಿಗೊಡದೆ, ನೀನು ಯಾವ ಸ್ಥಿತಿಯಲ್ಲಿ ಯಾವ ಸ್ಥಾನದಲ್ಲಿ ಇದ್ದೀಯ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳದೆ. ನೋಡ್ರಿ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಈ ಒಂದು ಲೋಕದಲ್ಲಿ ನಾವು ವಿಶ್ವಾಸಿಗಳಾದ ನಂತರ ಆ ಒಂದು ಭೂಲೋಕದ ಗಂಟುಗಳನ್ನ ಮಾಡುವುದಕ್ಕೆ ನಾವು ಹಿಂದೆ ಹೋಗೋದಾದ್ರೆ, ನೀನು ಹಿಂದೆ ಇದ್ದಿದ್ದಕ್ಕೂ ಈಗ ಇರುವುದಕ್ಕೂ ವ್ಯತ್ಯಾಸವೇ ಇಲ್ಲ. ನಿನ್ನಲ್ಲಿ ಏನು ಮಾರ್ಪಾಟು ಹೊಂದಿಲ್ಲ. ಒಂದು ಸಮಯದಲ್ಲಿ ಮಾರ್ಪಾಟು ಹೊಂದಿತ್ತು, ಮತ್ತೆ ಜೀವನದ ಪರಿಸ್ಥಿತಿಗಳ ನಿಮಿತ್ತವಾಗಿ ಮತ್ತೆ ತಿರುಗಿ ನೀನು ಅದನ್ನ ಹಿಂಬಾಲಿಸ್ತಾ ಇದೀಯ. ಹಲ್ಲೆಲೂಯಾ. ನೋಡ್ರಿ, ಅಬ್ರಹಾಮನು ತನ್ನ ಜೀವಿತದಲ್ಲಿ ಆದರೆ ಎಷ್ಟೋ ಅಗರ್ಭ ಶ್ರೀಮಂತರಿಂದ ನಾವು ನೋಡ್ತಾ ಇದ್ದೀವಿ. ಆತನು ತನ್ನ ಆಸ್ತಿಯನ್ನ ಮಾಡಿಕೊಂಡು, ತನ್ನ ಸಾಮ್ರಾಜ್ಯವನ್ನ ಮಾಡಿಕೊಂಡು, ಆತನು ತನ್ನ ಒಂದು ರಾಜ್ಯವೆಂದು ಸಂಸ್ಥಾನವನ್ನೇ ಕಟ್ಟಿಕೊಳ್ಬೇಕು. ಏನು ನೆಬೂಕದ್ನೆಚ್ಚರನು ಕಟ್ಟಿದ್ದಾನೆ, ಅದು ಅಬ್ರಹಾಮನ ಕಾಲದಲ್ಲಿ ಅವನು ಒಂದು ವೇಳೆ ಕಟ್ಟಿರೋದಾದ್ರೆ, ನೆಬೂಕದ್ನೆಚ್ಚರನ ಸಂಸ್ಥಾನ ಏನೂ ಅಲ್ಲ, ಬಾಬೆಲ್ ಸಂಸ್ಥಾನ ಏನೂ ಅಲ್ಲ. ಯಾಕಂದ್ರೆ ದೇವರು ಆತನನ್ನು ಅಷ್ಟು ಆಶೀರ್ವಾದ ಮಾಡಿದ್ದನು. ನೋಡ್ರಿ, ಒಂದು ದೊಡ್ಡ ಸೈನ್ಯ ಇರುವುದು ಒಂದೇ, ಅಬ್ರಹಾಮನ ಬಳಿ 300 ಜನರು ಯುದ್ಧ ವೀರರು ಇರೋದು ಒಂದೇ,
ಆತನ ಬಳಿ ಆತನಲ್ಲಿ ಬಳಿ ಇದ್ದಂತ ವಿಚಾರಗಳನ್ನು ಗಮನಿಸಿರಿ. ಆತನು ಯೋರ್ದಾನ್ ಹೊಳೆಯನ್ನ ಲೋಟನ ಮುಂದೆ ಇಟ್ಟು ನೀನು ಅದಕ್ಕೆ ಹೋಗುತ್ತ ಅನ್ಕೊಂಡು ಹೇಳುವಾಗ ಅದನಿಗೆ ಗಮನಿಸಿ ಆತನ ಒಳಗಡೆ ಆತನ ದೇವರು ಕೊಟ್ಟಿರುವಂತಹ ಆಸ್ತಿಯ ಪ್ರಮಾಣ ಎಷ್ಟಿರಬಹುದು ಅಂತ, ಆತನ ದೇವರು ಕೊಟ್ಟಿರುವಂತಹ ಆಶೀರ್ವಾದ ಪ್ರಮಾಣ ಎಷ್ಟಿರಬಹುದು. ನಾವಿವತ್ತಿನ ದಿವಸ ಒಂದು ತುಂಡು ಭೂಮಿಯನ್ನ ಖರೀದಿಸೋಸ್ಕರವಾಗಿ ಲಕ್ಷಾನುಗಟ್ಟಲೆ ಖರ್ಚು ಮಾಡುತ್ತೇವೆ. ಆದ್ರೆ ಆತನಿಗೆ ದೇವರು ವಾಗ್ದಾನ ಮಾಡಿದ್ದು, ನೀನು ಎಲ್ಲಿ ಕಾಲಿಡುತ್ತೀಯೋ ಆ ಜಾಗ ನಿನ್ನದು, ಎಲ್ಲಿ ನಿನ್ನ ಕಣ್ಣಲ್ಲಿ ನೋಡುತ್ತೀಯೋ ಆ ಜಾಗ ನಿನ್ನದು ಎನ್ನುವಂತ ಅಗರ್ಭ ಶ್ರೀಮಂತ. ಅದರ ಅರ್ಥ ಏನು? ಒಂದು ವೇಳೆ ನೀನು ಭೂಮಿಯಲ್ಲೆಲ್ಲ ನಡೆದ್ರೆ ಆ ಭೂಮಿ ನಿನ್ನದು. ಒಂದು ವೇಳೆ ನೀನು ಭೂಮಿಯನ್ನೆಲ್ಲ ನೋಡೋದಾದ್ರೆ ಆ ಒಂದು ವಿಚಾರ ನಿನ್ನದು. ಒಂದು ವೇಳೆ ಭೂಮಿಯಲ್ಲಿ ನಿಂತು ನೀನು ಮಂಗಳ ಗ್ರಹವನ್ನು ನೋಡೋದಾದ್ರೆ ಅದನ್ನು ಕೂಡ ನಾನು ನಿನಗೆ ಕೊಡುತ್ತೇನೆ ಎನ್ನುವ ರೀತಿಯಲ್ಲಿ ದೇವರ ವಾಗ್ದಾನ ಇತ್ತು. ಆ ರೀತಿಯ ಶ್ರೀಮಂತ ಈ ಅಬ್ರಹಾಮನಾಗಿದ್ದಾನೆ. ಆದ್ರೆ ಅಬ್ರಹಾಮನ ಶ್ರೀಮಂತಿಕೆ ಇಷ್ಟಿದ್ದರೂ ಕೂಡ ಆತನ ಶ್ರೀಮಂತಿಕೆಯನ್ನ ತನ್ನ ಗಂಟನ್ನಾಗಿಟ್ಟುಕೊಳ್ಳಲಿಲ್ಲ. ಆತನ ಪರಲೋಕದ ಗಂಟನ್ನು ನೋಡಿದರೆಂದು ನಾವು ನೋಡ್ತಾ ಇದ್ದೇವೆ. ಆತನ ಪರಲೋಕದ ಗಂಟನ್ನು ನೋಡಿದರ ನಿಮಿತ್ತವಾಗಿ ಈಗಲೂ ಕೂಡ ಪರದೇಶಿಗೆ ಯಾರು ಎಂಟ್ರಿ ಹೊಡಿತಾರೋ, ಪರದೇಶಿಗೆ ಹೋದಂತ ಕಳ್ಳನು ಕೂಡ, ಪರದೇಶಿಗೆ ಹೋದಂತ ಲಾಜರನು ಕೂಡ ಅಬ್ರಹಾಮನ ಇನ್ಚಾರ್ಜ್ ಅಲ್ಲಿರುವಂತ ಆ ಪರದೇಶವನ್ನ ಸಂಧಿಸುವಂತ ಕೃಪೆಯನ್ನ ದೇವರು ಕೊಟ್ಟನೆಂದು ನಾವು ನೋಡ್ತಾ ಇದ್ದೇವೆ. ಆ ನಿತ್ಯತ್ವದ ಅಧಿಕಾರ ಒಂದು ವೇಳೆ ನಾವು ಕೂಡ ಅಬ್ರಹಾಮನ ರೀತಿಯಲ್ಲಿ ಜೀವಿಸುವುದಾದ್ರೆ ಆ ಒಂದು ರೀತಿಯ ಅಧಿಕಾರವನ್ನು ನಾವು ಹೊಂದಿಕೊಳ್ಳುವವರಾಗಿರುತ್ತೇವೆ. ಯಾಕಂದ್ರೆ ನಾವು ಅಧಿಕಾರವನ್ನು ನೋಡಿಲ್ಲ, ಅದಕ್ಕೋಸ್ಕರವಾಗಿ ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ನೋಡ್ರಿ, ಯಾವುದೇ ಒಂದು ಅಧಿಕಾರ ಆಗಿರ್ಲಿ, ಈ ದೇಶದ ಹೊರಗಡೆ ಇರುವಂತಹ ಅಧಿಕಾರ ಆಗಿರ್ಲಿ, ಆ ಅಧಿಕಾರವನ್ನ ವಿಷಯ ತಿಳಿಯದೆ ಹೋದ್ರೆ ಆ ಅಧಿಕಾರದಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಅದರ ವಿಚಾರವಾಗಿ ಕ್ಷುಲ್ಲಕವಾಗಿ ಮಾತಾಡ್ತೇವೆ. ಆದ್ರೆ ಅಬ್ರಹಾಮನಿಗೆ ಗೊತ್ತಿತ್ತು, ಅಬ್ರಹಾಮನಿಗೆ ಪ್ರಕಟಣೆ ಇತ್ತು. ಅದನ್ನು ಈ ಲೋಕದಲ್ಲಿ ನಾನು ಗಂಟು ಮಾಡುವ ಇಟ್ಟುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕೊಡೋದಾದ್ರೆ ದೇವರೆಲ್ಲ ಕೊರತೆಗಳನ್ನ ನೀಗಿಸಲು ಶಕ್ತನಾಗಿದ್ದಾನೆ. ನಾನು ಪ್ರಾರ್ಥನೆ ಮಾಡಿದವರು ಆತನು ಒದಗಿಸಿ ಕೊಡ್ತಾನೆ ಎನ್ನುವಂತ ನಂಬಿಕೆ ಆತನಲ್ಲಿ ಇದ್ದಿದ್ದರಿಂದಲೇ, ಆತನು ತನಗೋಸ್ಕರವಾಗಿ ಗುಡಾರವನ್ನೇ ನಿರ್ಮಾಣ ಮಾಡಿದರಿಂದಲೇ ಆತನು ಪರಲೋಕದ ಗುಡಾರಕ್ಕೆ ಆತನ ಸೇರಿದನೆಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯಾರು ಈ ಲೋಕದ ಗಂಟನ್ನ ಮಾಡಿಟ್ಟುಕೊಳ್ತಾರೋ, ನೋಡಿ, ಬ್ಯಾಂಕ್ ಕೂಡ ಈ ರೀತಿಯ ದಿನಮಾನದಲ್ಲಿ ಸೇಫ್ ಅಲ್ಲ. ಮಂಗಳೂರು ಪಟ್ಟಣದಲ್ಲಿ ಬ್ಯಾಂಕ್ ದರೋಡೆ ಆಯ್ತು. ಹಾಗಾದ್ರೆ ಅಲ್ಲಿ ಜಮಾ ಮಾಡಿದಂತ ಜನರ ಹಣ ಅಲ್ಲಿ ದರೋಡೆಗಾರರ ಪಾಲಾಯ್ತ? ಇವತ್ತಿನ ದಿವಸ ಬ್ಯಾಂಕ್ ಸೇಫ್ಟಿ ಅಂತ ಅನ್ಕೊಂಡು ಹೇಳೋದಕ್ಕೆ ಯಾರಿಗೆ ಸಾಧ್ಯ ಇದೆಯಾ? ಯಾರಿಗೂ ಸಾಧ್ಯ ಇಲ್ಲ. ಯಾವ ಹಣವಾದರೂ ಕೂಡ ಅದಕ್ಕೆ ಕನ್ನ ಹಾಕುವುದಕ್ಕೆ ಕಳ್ಳರು ಏನಾದ್ರೂ ಒಂದು ಪ್ಲಾನ್ ಅನ್ನು ಮಾಡ್ತಿರ್ತಾರೆ. ಆದ್ರೆ ಒಂದೇ ಒಂದು ಸೇಫ್ ಆಗಿರೋದಂದ್ರೆ ದೇವರ ಪ್ರೊಟೆಕ್ಷನ್, ದೇವರ ರಕ್ಷಣೆ ಆಗಿದೆ, ದೇವರ ಕೃಪೆ ಆಗಿದೆ. ಹಲ್ಲೆಲೂಯಾ. ಆ ಗಂಟನ್ನು ನಾವು ಮಾಡಿಕೊಳ್ಳುವುದಾದ್ರೆ ಅದು ಕಿಲುಬು ಹತ್ತೋದಿಲ್ಲ, ಅದು ಕನ್ನ ಕೊರೆಯುವುದಕ್ಕೆ, ಆ ಕಳ್ಳರು ಕನ್ನ ಕೊರೆಯುವುದಕ್ಕೆ ಸಾಧ್ಯವಿಲ್ಲ, ಅದನ್ನ ಕದಿಯುವುದೂ ಇಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಮ್ಮ ಮನಸ್ಸು ನಮ್ಮ ಗಂಟಿನ ಮೇಲೆ ಇರುತ್ತದೆ ಎಂದು ನೋಡ್ತೇವೆ. ಯಾಕಂತಂದ್ರೆ ನೋಡ್ರಿ, ಈ ಹಿರಿಯರು ಅಥವಾ ತಾತಂದಿರಾಗಿರ್ಬೋದು, ಅಜ್ಜಂದಿರಾಗಿರ್ಬೋದು, ಅವರ ಒಂದು ಸೊಂಟದಲ್ಲಿ ಒಂದು ಗಂಟು ಇರುತ್ತೆ. ಅವ್ರು ಏನೇ ಹೋದ್ರು ಕೂಡ ಆ ಗಂಟು ಮಾತ್ರ ಬಿಟ್ಟು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ಬಿಡ್ತಾರೆ. ಆ ರೀತಿಯಲ್ಲಿ ನಮ್ಮ ಮನಸ್ಸು ಎಲ್ಲಿರುತ್ತೋ ಅವರಿಗೆ ಏನಂತಂದ್ರೆ ನನ್ನ ಜೀವ ಹೋಗುತ್ತೆ ಅಂತ ಅನ್ಕೊಂಡು ಅವರಿಗೆ ಟೆನ್ಷನ್ ಇರೋದಿಲ್ಲ, ಗಂಟೆಲ್ಲಿ ಹೋಗುತ್ತೋ ಅನ್ನೋ ರೀತಿಯಲ್ಲಿ ಟೆನ್ಷನ್ ಇರುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಮನಸ್ಸೆಲ್ಲಿರುತ್ತೋ ಆ ಗಂಟಿನ ಮೇಲೆ ಇರುತ್ತೆ ನೋಡಿದ್ರೆ, ಅದಕ್ಕೋಸ್ಕರವಾಗಿ ನಮ್ಮ ಮನಸ್ಸು ಯಾವಾಗಲೂ ಪರಲೋಕದ ಗಂಟಿನ ಮೇಲೆ ಇರಲಿ. ಪರಲೋಕದ ಮೇಲಿನ ಗಂಟಿನ ಮೇಲೆ ನಮ್ಮ ಮನಸ್ಸಿರೋದಾದ್ರೆ ಅಲ್ಲಿ ಕರುಣಾನಿಧಿ ಇದ್ದಾನೆ. ಹಲ್ಲೆಲೂಯಾ. ಆ ಕರುಣಾನಿಧಿಯಲ್ಲಿ ಕ್ಷಮೆ ಇದೆ, ಕರುಣಾನಿಧಿಯಲ್ಲಿ ಕರುಣೆ ಇದೆ, ಆ ಕರುಣಾನಿಧಿಯಲ್ಲಿ ದೇವರ ಒಂದು ದಯೆ ಇದೆ, ಕನಿಕರವಿದೆ. ಅದರಿಂದ ನಾವು ಈ ಒಂದು ಲೋಕದಲ್ಲಿ ನಾವು ಸಮಾಧಾನವಾಗಿ ಜೀವಿಸುವವರಾಗಿರ್ತೇವೆ. ಹಲ್ಲೆಲೂಯಾ. ಯಾಕಂತಂದ್ರೆ ನೋಡ್ರಿ, ಜ್ಞಾನೋಕ್ತಿ ಬರೆದಾತರು ಎಂತ ಮಾತನ್ನ ಹೇಳ್ತಾ ಇದ್ದಾನೆ ಅಂದ್ರೆ 8ನೇ ಅಧ್ಯಾಯ 11ನೇ ವಚನ, ಜ್ಞಾನೋಕ್ತಿ 8ನೇ ಅಧ್ಯಾಯ 11ನೇ ವಚನ, ಜ್ಞಾನವು ಅಂದರೆ ದೇವ ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠ, ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ. ಏನ್ ಹೇಳ್ತದೆ? ಜ್ಞಾನವು ಹವಳಕ್ಕೆ ನಮ್ಮ ಕಣ್ಣಿನ ಮುಂದೆ SRS ಜ್ಯುವೆಲರಿಗೋ, ಜೋಸಲ್ಕಾಸ್ ಜ್ಯುವೆಲರಿಗೋ ಅಥವಾ ಮಲಬಾರ್ಗೋ ಅಥವಾ ಈ ತರ ಇರುವಂತ ಜ್ಯುವೆಲರಿಯಲ್ಲಿ ಕಾಣುವಂತ ಆ ಹವಳಕ್ಕಿಂತಲೂ, ಯಾಕಂದ್ರೆ ಹವಳವನ್ನು ನಾವೀಗ ಅಗಿಯೋದಕ್ಕೆಲ್ಲಾದ್ರೂ ಹೋಗೋದಕ್ಕಾಗೋದಿಲ್ಲ, ಅದನ್ನ ನೋಡೋದಕ್ಕೆ ನಾವು ಜ್ಯುವೆಲರಿಯಲ್ಲಿ ನೋಡುವುದು ಅಷ್ಟೇ. ಅಲ್ಲಿ ನೋಡುವಂತ ಹವಳಕ್ಕಿಂತಲೂ ನಿಮ್ಮ ಸತ್ಯವೇದದಲ್ಲಿರುವಂತ ವಾಕ್ಯಗಳಿದೆಯಲ್ಲ ಅದು ಶ್ರೇಷ್ಠವಾಗಿದೆ. ಹಲ್ಲೆಲೂಯಾ. ಇಷ್ಟ ವಸ್ತು
ವಸ್ತುಗಳೆಲ್ಲವೂ ಅದಕ್ಕೆ ಸಮವೆಲ್ಲ. ನಾವು ಇಷ್ಟಪಟ್ಟಿದ್ದು ನಿನ್ನ ಕಣ್ಣಿಗೆ ಕಾಣದ ಇಷ್ಟಪಟ್ಟಿದ ವಸ್ತುಗಳು ಕೂಡ ಅದಕ್ಕೆ ಸಮವಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದಿನಾಲು ಸತ್ಯವೇದವನ್ನ ಧ್ಯಾನ ಮಾಡುವವರಾಗೋಣ. ನಮಗೆ ಒಂದು ವೇಳೆ ನಿಮಗೆ ಹವಳವನ್ನ ಕೊಂಡುಕೊಳ್ಬೇಕಾ, ಚಿನ್ನವನ್ನ ಕೊಂಡುಕೊಳ್ಬೇಕಾ, ಬೆಳ್ಳಿಯನ್ನ ಕೊಂಡುಕೊಳ್ಬೇಕಾ, ಲಕ್ಷಾನುಗಟ್ಟಲೆ ಹಣ ಕೂಡಿಸಿ SRS ಜ್ಯುವೆಲ್ಲರಿಗೂ ಜೋಸೆಫಸ್ಗೂ ಹೋಗ್ಬೇಡ್ರಿ. ಡೈರೆಕ್ಟ್ ಆಗಿ ನಿಮ್ಮ ಸತ್ಯವೇದವನ್ನು ತೆಗೆಯಿರಿ. ಓದುದಾದ್ರೆ ನಿಮಗೆ ಚಿನ್ನವು ದೊರಕುತ್ತದೆ, ಬೆಳ್ಳಿಯು ದೊರಕುತ್ತದೆ, ಅದೇ ರೀತಿ ಹವಳಗಳು ದೊರಕುತ್ತವೆ. ಹಲ್ಲೆಲೂಯಾ. ನಿಮ್ಮ ಜೀವಿತವನ್ನ ಕರ್ತನು ಸಮಾಧಾನದಿಂದ ನಡೆಸುವಾತನಾಗಿದ್ದಾನೆ. ಯಾಕಂದ್ರೆ ಕರ್ತನಾದ ಯೇಸು ನೋಡ್ರಿ, ಆತನು ಕೂಡ ಕನಿಕರದಿಂದ ನಡೆಸಲ್ಪಟ್ಟನೆಂದು ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 9ನೇ ವಚನ. ಆದರೆ ಮತ್ತಾಯನ ಸುವಾರ್ತೆ 9ನೇ ವಚನ, ಆ ಕರುಣಾನಿಧಿಯೇ ತನ್ನ ಒಳಗಡೆ ಇದ್ದ ಕರುಣೆ ಹೊರಗಡೆ ಬರುವಾಗ ಏನಾಗುತ್ತದೆ ನೋಡ್ರಿ. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. ಹಲ್ಲೆಲೂಯಾ. ಆ ಕರುಣಾನಿಧಿ ಆತನ ಒಳಗಡೆ ಆತನ ಮುಂದೆ ಕಷ್ಟದ ಜನರನ್ನ ನೋಡಿದ್ರೆ, ತೊಳಲುತ್ತಿರುವುದನ್ನ ನೋಡಿದ್ರೆ, ಆತನ ಕುರಿಗಳು ಬಾಯಾರಿದನ್ನು ನೋಡಿದ್ರೆ, ಆತನ ಕುರಿಗಳ ಹಸಿವಲ್ಲಿರುವುದನ್ನು ನೋಡಿದ್ರೆ, ಆತನ ಕುರಿಗಳು ಪೆಟ್ಟು ಪಡೆದಿರುವುದನ್ನ, ಶತ್ರುವಿನ ಆಕ್ರಮಣ ಉಂಟಾಗುವುದನ್ನು ನೋಡಿದ್ರೆ ಆತನು ಸುಮ್ಮನೆ ಇರುವವನಲ್ಲ. ಆತನಿಗೆ ಅನ್ಕಂಟ್ರೋಲಬಲ್ ಆಗಿ ಆತನ ಒಳಗಡೆ ಕನಿಕರ ಹೊರಗಡೆ ಬರುತ್ತದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಕಷ್ಟಪಡುತ್ತಿರುವಂತ, ನೋವು ಪಡುತ್ತಿರುವ, ಬಾಧೆ ಪಡುತ್ತಿರುವಂತ ನಮ್ಮ ಮಧ್ಯದಲ್ಲಿ ಕರ್ತನೆ ಹೇಳ್ತಾ ಇದ್ದಾರೆ, ನಿಮ್ಮ ಮೇಲೆ ನನಗೆ ಕನಿಕರ ಉಂಟು. ಹಲ್ಲೆಲೂಯಾ. ಹಾಗಾದ್ರೆ ಆ ಕರುಣೆಯನ್ನು ಹೊಂದುವುದಕ್ಕೋಸ್ಕರ ಒಂದನ್ನ ನಾವು ಮಾಡಬೇಕಾಗಿದೆ. ನಾವು ಆಗ್ಲೇ ಆ ವಾಕ್ಯವನ್ನ ಓದಿದ್ವಿ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರಕುವುದು. ಹಲ್ಲೆಲೂಯಾ. ಬಿಟ್ಟು ಬಿಡ್ತೇನೆ ಅಂತ ಅನ್ಕೊಂಡು ಹೇಳೋದು ಕೂಡಲೇ ಬಿಟ್ಟು ಹೋಗಕ್ಕೆ ಸೈತಾನನು ನಾಚಿಕೆ ಮಾನ ಮರ್ಯಾದೆ ಇರುವವನಲ್ಲ. ಅವನು ನಾಚಿಕೆ ಮಾನ ಮರ್ಯಾದೆ ಇಲ್ಲದವನಾಗಿದ್ದಾನೆ. ಅದನ್ನ ಏನ್ ಮಾಡ್ತಾನೆ ಅಷ್ಟು ಸುಲಭವಾಗಿ. ಯಾಕಂತಂದ್ರೆ ನೋಡ್ರಿ, ಒಬ್ರು ನೆಂಟರು ಮನೆಗೆ ಬಂದ್ರೆ ನಾವು ಹೆಂಗ್ ಅವರಿಗೆ ತಿಳಿಸ್ಬೇಕೋ ಹೋಗೋದಕ್ಕೆ ಹೇಳ್ತೀವಿ. ಆದ್ರೆ ಆ ಒಬ್ಬ ನೆಂಟ ಏನಿದೆ, ತನ್ನ ಆ ಮಾತನ್ನ ತಿಳಿದುಕೊಂಡು ಮನೆಗೆ ಹೋದ್ರೆ ಒಳ್ಳೇದು. ಮನೆಗೆ ಹೋಗ್ಲಿಲ್ಲ ಅಂತಂದ್ರೆ ಆತನಿಗೆ ಒಂದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ, ಏನಂತಂದ್ರೆ ಇವನಿಗೆ ನಾಚಿಕೆ ಮಾನ ಮರ್ಯಾದೆ ಇವನಿಗೆ ಇಲ್ಲ. ಅದಕ್ಕೋಸ್ಕರವಾಗಿ ಎಷ್ಟು ಹೇಳಿದ್ರು ಕೂಡ ಇವ್ ಮನೆಯಲ್ಲೇ ಇದ್ದಾನೆ. ಅದೇ ರೀತಿಯಲ್ಲಿ ಸೈತಾನನಾಗಿದೆ. ನೀವು ಎಷ್ಟು ಹೇಳಿದ್ರು ಕೂಡ ಕೆಲವು ಬಾರಿ ಮತ್ತೆ ತಿರುಗಿ ಬರ್ತಾನೆ ಅವನು. ಮತ್ತೆ ಒಬ್ರನ್ನ ಕರ್ಕೊಂಡ್ ಬರೋದಿಲ್ಲ ಅಂತೆ, 7 ದೆವ್ವಗಳನ್ನು ಒಟ್ಟಿಗೆ ಸೇರಿಸಿ ಇಂಥವ್ರು ಯಾರಾದ್ರೂ ಆ ಸ್ವಭಾವವುಳ್ಳಂತ ನೆಂಟರು ಯಾರಿದ್ದಾರೆ ಅವರನ್ನ ಸೈತಾನ ಆಳ್ತಾ ಇದ್ದಾನೆ ಅಂತ ಅರ್ಥ. ಯಾಕಂದ್ರೆ ಸೈತಾನನ ಸ್ವಭಾವ ಅವರಲ್ಲಿ ಇದೆ ಅಂತ ಅರ್ಥ. ಅದಕ್ಕೋಸ್ಕರವಾಗಿ ನಾವು ಅಂತ ನೆಂಟರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಆತ್ಮಿಕ ನೆಂಟರು ಮತ್ತು ಶಾರೀರಿಕವಾದ ನೆಂಟರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಅವರನ್ನು ಹೊರ ದಬ್ಬುದ್ರು ಕೂಡ ಅವರು ಹೋಗೋದಿಲ್ಲ, ಅವ್ರು ಮತ್ತೆ ತಿರುಗಿ ಬರೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೋಸ್ಕರವಾಗಿ ಸೈತಾನದ ಸ್ವಭಾವವುಳ್ಳವರು ಅಥವಾ ಆತ್ಮಿಕವಾಗಿ ನೋಡೋದಾದ್ರೆ ನಮ್ಮಲ್ಲಿರುವಂತಹ ಬಲಹೀನತೆಗಳು ನಾವು ಎಷ್ಟೇ ಬೇಡ ಅಂದ್ರೂ ಕೂಡ ಅದನ್ನ ನಾವು ತ್ಯಜಿಸಿದ್ರು ಕೂಡ ಮತ್ತೆ ಮತ್ತೆ ತಿರುಗಿ ಮಗನ ಜೊತೆ ಸೇರಿಸಿ ಇನ್ನೂ ಅನೇಕ ಸೇರಿಸಿ ಬರ್ತಾ ಇದೆಯಾ. ನಾವು ಉಪವಾಸವನ್ನ ಪ್ರಾರ್ಥನೆಯನ್ನು ಮಾಡಿ ಅದನ್ನ ಆದಷ್ಟು ಬೇಗ ಹೊರಗಡೆ ದಬ್ಬಬೇಕು ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಒಂದು ವೇಳೆ ಆ ನೆಂಟ ಹೊರಗಡೆ ಹೋಗ್ಲಿಲ್ಲ ಅಂತಂದ್ರೆ ನಾವು ಯಜಮಾನರು ಮನೆ ಹೊರಗಡೆ ಇರ್ತೀವಿ. ಒಂದು ಸಲ ಹಂಗೆ ಆಯ್ತು. ನಮ್ಮ ಸಭೆಯಲ್ಲಿ ಒಬ್ರು ಸೇವೆ ನಿಮಿತ್ತವಾಗಿ ಬಂದ್ರು, ನೆಂಟರ ರೀತಿಯಲ್ಲಿ ಬಂದ್ರು. ಕೊನೆಗೆ ಏನಾಯ್ತು ಅಂತಂದ್ರೆ ನಾವು ಮನೆಯವರೆಲ್ಲರ ಡಿಸ್ಕಷನ್ ಮಾಡಬೇಕು ಅಂತಂದ್ರೆ ಮನೆ ಹೊರಗಡೆ ನಿಂತು ಡಿಸ್ಕಷನ್ ಮಾಡ್ತೀವಿ. ಅವರು ಮನೆ ಅವರ ಗಂಡ ಹೆಂಡತಿ ಮಕ್ಕಳು ಅವರು ಒಳಗಡೆ ಇದ್ರು. ಆ ರೀತಿಯ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಉಂಟಾಯಿತು. ಅದೇ ರೀತಿಯ ಪರಿಸ್ಥಿತಿ ಈ ಒಂದು ಬಲಹೀನತೆಯ ದುರಾತ್ಮಗಳು ನಿಮ್ಮ ಒಳಗಡೆ ಇರೋದಾದ್ರೆ ಯಜಮಾನಿಕೆ ಅನ್ನೋದು ಏನಿದೆ, ಅಧಿಕಾರ ಅನ್ನೋದು ಏನಿದೆ, ಅದು ಅವರಿಗೆ ಹಸ್ತಾಂತರಿಸಲ್ಪಡುತ್ತದೆ. ಅದಕ್ಕೋಸ್ಕರವಾಗಿ ದೇವರ ಕರುಣೆಯನ್ನು ಹೊಂದಿದವರ ನಾವು ಅದನ್ನೆಲ್ಲವನ್ನ ಬಿಟ್ಟು ತೆಗೆದು ಬಿಸಾಡು ಬಿಡಬೇಕು. ಒಂದು ಸಾರಿ ಹೋಗ್ಲಿಲ್ಲ ಅಂದ್ರೂ ಕೂಡ ಸುಮ್ಮನೆ ಇರಕೂಡದು. ಯಾಕಂದ್ರೆ ಮತ್ತೆ ತಿರುಗಿ ಬರೋದಕ್ಕೆ ಪ್ರಯತ್ನ ಪಡ್ತಾನೆ. ಅದನ್ನ ಉಪವಾಸದಿಂದ ಪ್ರಾರ್ಥನೆ ಮಾಡಿ ನಾವು ಹೊರದಬ್ಬಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಮತ್ತಾಯನ ಸುವಾರ್ತೆ 14ನೇ ವಚನವನ್ನು ನೋಡುವಾಗ ಅಲ್ಲಿ ಕಷ್ಟದಲ್ಲಿ ಬಳಲುತ್ತಿದ್ದಂತ ಕುರಿಗಳನ್ನು ನೋಡಿ ದೇವರು ಕನಿಕರ ಪಟ್ಟನು. ಮತ್ತಾಯನ ಸುವಾರ್ತೆ 14ನೇ ವಚನ, ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರ ಪಟ್ಟು ಅವರಲ್ಲಿದ್ದ ರೋಗಿಗಳನ್ನ ಸ್ವಸ್ಥ ಮಾಡಿದನು. ಹಲ್ಲೆಲೂಯಾ.
ಆತನ ರೋಗಿಗಳನ್ನ ನೋಡುವಾಗ ಕನಿಕರ ಪಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಸ್ವಸ್ಥರಾದವರನ್ನ ನೋಡಿದಾಗ ಕನಿಕರ ಪಡುವ ದೇವರಾಗಿದೆ. ಆತನ ಸುಮ್ಮನಿದ್ದರೂ ಕೂಡ ಆತನ ಒಳಗಡೆಯಿಂದ ಕನಿಕರ ಹೊರಟು ಬರುವಂತದ್ದಾಗಿದೆ. ಯಾಕಂದ್ರೆ ರಕ್ತ ಕುಸುಮ ರೋಗಿಯನ್ನ ನಾನು ದಾರಿಯಲ್ಲಿ ಹೋಗುವಾಗ ಗುಣಪಡಿಸಬೇಕೆಂದು ಪ್ಲಾನ್ ಯಾವುದು ಯೇಸು ಕ್ರಿಸ್ತನ ಮನಸ್ಸಲ್ಲಿ ಇರಲಿಲ್ಲ. ಆದ್ರೆ ಆಕೆಯ ಒಂದು ಪ್ರಾರ್ಥನೆ, ಆಕೆ ಯೇಸುವಿನ ಬಳಿ ಯಾವ ರೀತಿ ಬಂದಳೋ ಆಕೆಯ ಒಂದು ನಿವೇದನೆ ಯಾವ ರೀತಿ ಇತ್ತೆ ನೋಡುವಾಗ ಯೇಸುವಿನ ಬಟ್ಟೆಯ ಗೊಂಡೆಯನ್ನು ಮುಟ್ಟಿದಾಗಲೇ ಆಕೆ ಸ್ವಸ್ಥಳಾದಳು. ಹಲ್ಲೆಲೂಯಾ. ಅನ್ಕಂಟ್ರೋಲಬಲ್ ಆಗಿ ಆ ಕನಿಕರ, ಆ ಕರುಣಾ ನಿಧಿಯಿಂದ ಹೊರಟಿದೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಮಾರ್ಕನ ಸುವಾರ್ತೆ 1:41 ವಚನ ನೋಡುವಾಗ, ಮಾರ್ಕನ ಸುವಾರ್ತೆ 1:41 ನೋಡುವಾಗ, ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲು ಊರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರ ಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು ಶುದ್ಧವಾಗುವಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೋಡಿ, ಕುಷ್ಠರೋಗಿ ಆ ರೋಗದಲ್ಲಿದ್ದಾನೆ. ಇಲ್ಲಿ ಎಲ್ಲ ದೇವರ ಎಲ್ಲ ಇಸ್ರಾಯೇಲರನ್ನ ಗುಣಪಡಿಸ್ತಾ ಇದ್ದಾರೆ. ಅಲ್ಲಿ ಹೋಗಿ ಗುಣಮಾಡಿಸಯ್ಯ ಅನ್ನೋ ರೀತಿಯಲ್ಲಿ ಡಾಕ್ಟರ್ ಹತ್ರ ಹೋಗಿ ಕೇಳಿದ ರೀತಿಯಲ್ಲಿ ಕೇಳಿಲ್ಲ. ನಿನಗೆ ಮನಸ್ಸಿದ್ದರೆ ನನ್ನನ್ನ ಗುಣಪಡಿಸು. ಆತನ ಮಾತು ಕೇಳಿದಾಗ ದೇವರು ತಾನೇ ಕರಗಿ ಹೋಗಿದೆ. ಒಂದು ವೇಳೆ ನಾವಾದ್ರೂ ಕೂಡ ಆತನ ಪರಿಸ್ಥಿತಿ, ಆತನ ಮಾತನ್ನು ಕೇಳುವಾಗ ನಮ್ಮಿಂದ ಕರುಣೆ ಹೊರಟು ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಆ ಕರುಣೆ ಹೊರಟು ಬರುತ್ತೆ ಅಂದ್ರೆ ನಾವು ದೇವರ ರೀತಿಯಲ್ಲಿ ಇದ್ದೀವಿ ಎಂದು ಅರ್ಥ. ಇಲ್ಲದೆ ಹೋದ್ರೆ ನಮ್ಮ ಹೃದಯದಲ್ಲಿ ಕಠಿಣತೆ ಇದೆ ಎಂದು ಅರ್ಥ. ಇಲ್ಲಿ ಯೇಸು ಕ್ರಿಸ್ತನ ನೋಡುವಾಗ ಆ ಕನಿಕರ ಅನ್ನೋದು ಒಳಗಡೆ ಇಟ್ಟುಕೊಳ್ಳೋದಕ್ಕೆ ಆತನಿಗೆ ಸಾಧ್ಯವಾಗಲಿಲ್ಲ. ಆ ಕುಷ್ಠರೋಗಿಯನ್ನು ನೋಡಿದ ಕೂಡಲೇ ಆ ಕರುಣೆ ಹೊರಗಡೆ ಬಂತು, ಆತನ ಸ್ವಸ್ಥನಾದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಆ ಕರುಣಾನಿಧಿ ನಮ್ಮ ಮಧ್ಯದಲ್ಲಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಕರುಣೆಯ ನಿಧಿ ನಮ್ಮ ಮಧ್ಯದಲ್ಲಿದ್ದಾನೆ. ಆ ನಿಧಿಯಲ್ಲಿ ನಾವು ಬೇಕಾದದನ್ನ ಪಡೆಯುವುದಾಗಿದೆ. ಯಾಕೆಂದ್ರೆ ಅದರಲ್ಲಿ ಕೈ ಹಾಕಿ ತೆಗೆಯುವಾಗ ಯಾವುದೂ ಕೂಡ ಕೆಟ್ಟದಲ್ಲಿ ಬರೋದಿಲ್ಲ. ಯಾಕಂದ್ರೆ ಒಳ್ಳೆಯದನ್ನ ಹೊಂದಿರುವಂತಹ ಮನುಷ್ಯನಿಂದ ಒಳ್ಳೆಯದೇ ಬೊಕ್ಕಸದಿಂದ ಹೊರಗಡೆ ಬರುತ್ತದೆ. ನಮ್ಮ ಯೇಸು ಕ್ರಿಸ್ತನ ಕೈಯಿಂದ ಕೆಟ್ಟದು ಬರುವುದಕ್ಕೆ ಸಾಧ್ಯವಿಲ್ಲ. ಎಂದಿಗೂ ಕೂಡ ಒಳ್ಳೆಯದೇ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಯೋಬನು ಹೇಳ್ತಾನೆ, ದೇವರೇ ತೆಗೆದುಕೊಂಡನು, ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು. ಯಾಕೆಂತಂದ್ರೆ ಒಂದು ವೇಳೆ ಯೋಬನ ಜೀವಿತದಲ್ಲಿ ಆ ಘಟನೆಗಳು ನಡೆಯದೆ ಹೋಗಿದ್ರೆ ಅದನ್ನು ಅಂದುಕೊಳ್ತಾ ಇದ್ದ, ನಾನು ಮಕ್ಕಳಿಗೋಸ್ಕರ ಯಜ್ಞವನ್ನ ಸಮರ್ಪಿಸ್ತಾ ಇದ್ದೀನಿ, ನಾನು ನೀತಿವಂತನಾಗಿದ್ದೀನಿ, ಜೀವಿತವನ್ನ ಮಾಡ್ತಾ ಇದ್ದೀನಿ, ನನಗೆ ಯಾವ ತೊಂದರೆ ಆಗೋದಿಲ್ಲ. ತನ್ನ ಸ್ವಾನೀತಿಯಲ್ಲಿ ಆತನು ನಂಬಿಕೆ ಇಟ್ಟುಕೊಂಡು ಜೀವಿಸ್ತಾ ಇದ್ದ. ಆದ್ರೆ ದೇವರು ಅದನ್ನು ಕೂಡ ಬಿಡಲಿಲ್ಲ. ಆತನು ಪರಲೋಕ ಸೇರಬೇಕು ಅಂತಂದ್ರೆ ಸ್ವಾನೀತಿಕರಣ ಅವನಲ್ಲಿ ಇರಬಾರದು. ಆ ರೀತಿಯಲ್ಲಿ ಆತನನ್ನ ಜಜ್ಜಿದನೆ ನಾವು ನೋಡ್ಬೇಕು. ಯಾವಾಗ ಆತನನ್ನ ಜಜ್ಜಿದನೋ ಆತನಿಗೆ ಸ್ವಾನೀತಿ ಎಲ್ಲ ಹೋಗಿ ಆತನ ಏನ್ ಹೇಳ್ತಾ ಇದ್ದಾನೆ, ನನ್ನ ದೇವರ ನೀತಿಯನ್ನು ನಾನು ಹೊಂದಿಕೊಂಡಿದ್ದೇನೆ, ನನ್ನ ದೇವರ ನೀತಿ ನನ್ನಲ್ಲಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದೇನೆ. ಅದಕ್ಕೋಸ್ಕರವಾಗಿ ಮೊದಲನೇ ಪೇತ್ರನ ಪತ್ರಿಕೆ 2:9 ವಚನವನ್ನ ಈ ರೀತಿಯಲ್ಲಿ ನಾವು ಓದ್ತಾ ಇದ್ದೇವೆ. ಅಲ್ಲಿ ನೋಡ್ರಿ ಏನ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು, 1 ಪೇತ್ರ 2:9 ವಚನ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಲ್ಲೆಲೂಯಾ. ಆತನು ಮಾತ್ರ ಕರುಣಾನಿಧಿ ಆಗಬೇಕೆಂದು ಅದನ್ನು ಬಯಸಲಿಲ್ಲ. ಆತನು ನಾವು ಕೂಡ ಆತನಂತೆ ಕರುಣಾನಿಧಿ ಆಗಬೇಕೆಂದು ಅದನ್ನು ಬಯಸಿದ್ದಾನೆ. ಆತನಲ್ಲಿ ಹೇಗೆ ಕ್ಷಮೆ ಇದೆಯೋ, ಆತನಲ್ಲಿ ಹೇಗೆ ಕರುಣೆ ಇದೆಯೋ, ಆತನಲ್ಲಿ ಹೇಗೆ ಕನಿಕರ ಇದೆಯೋ, ಆತನಲ್ಲಿ ಹೇಗೆ ದಯ ಇದೆಯೋ, ಆತನಲ್ಲಿ ಹೇಗೆ ದೇವ ಭಯವನ್ನು ಇಟ್ಟಿದ್ದಾನೋ, ಅದನ್ನು ಭೂಮಿಯಲ್ಲಿರುವಾಗ ದೇವ ಭಯದಿಂದ ಜೀವಿಸಿದಾನೋ, ಆತನಲ್ಲಿ ಹೇಗೆ ದೇವರ ವಿರುದ್ಧವಾದ ವಿಚಾರಗಳು ಬಂದಾಗ ಖಂಡಿಸುವಿಕೆ ಇತ್ತೋ, ಗದರಿಸುವಿಕೆ ಇತ್ತೋ, ಜನರನ್ನ ತಿದ್ದುವಂತ ಮನಸ್ಸಿತ್ತೋ, ಅದೇ ರೀತಿಯನ್ನ ನಾವು ಧರಿಸಿಕೊಳ್ಳಬೇಕೆಂದು ಅದರ ಬಯಸ್ತಾರೆ. ಯಾಕಂತಂದ್ರೆ ದ ಪ್ಯಾಷನ್ ಟ್ರಾನ್ಸ್ಲೇಷನ್ ಈ ರೀತಿಯಲ್ಲಿ ಹೇಳ್ತಾ ಇದೆ. ಅದರದ್ದು ಈ ರೀತಿ ಇದೆ. 1 ಪೇತ್ರ 2:9 ವಚನ, ಬಟ್ ಯು ಆರ್ ಗಾಡ್ಸ್ ಚೂಸನ್ ಟ್ರೆಷರ್ ಪ್ರೀಸ್ಟ್ ಹೂ ಆರ್ ಕಿಂಗ್ಸ್ ಸ್ಪಿರಿಚುವಲ್ ನೇಷನ್ ಸೆಟ್ ಅಪಾರ್ಟ್ ಆಸ್ ಗಾಡ್ಸ್ ಡಿವೋಟೆಡ್ ಒನ್ಸ್. ಅಂದ್ರೆ ಅರ್ಥ ಏನು ಅಂತಂದ್ರೆ, ನೀವು
ದೇವರಿಂದ ಆರಿಸಲ್ಪಟ್ಟವರು ಮತ್ತು ನೀವು ನಿಧಿ ಯಾಚಕರಾಗಿದ್ದೀರಿ. ಹಲ್ಲೆಲೂಯಾ. ನಾನು ಯಾವ ರೀತಿಯಲ್ಲಿ ಕರುಣಾನಿಧಿ ಆಗಿದ್ದೇನೋ ನನ್ನ ನಂತರ ನೀವು ಕರುಣಾನಿಧಿಯಾಗಿ ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ಯಾವ ರೀತಿಯಲ್ಲಿ ನಿಮಗೆ ಕರುಣೆ ದೊರಕಿತೋ, ಯಾವ ರೀತಿಯಲ್ಲಿ ನಿಮಗೆ ಕ್ಷಮೆ ದೊರಕಿತೋ, ಯಾವುದೇ ರೀತಿಯಲ್ಲಿ ದಯೆ ದೊರಕಿತೋ, ಆಶೀರ್ವಾದ ದೊರಕಿತೋ, ಗದರಿಕೆ ದೊರಕಿತೋ, ಖಂಡಿಸುವಿಕೆ ದೊರಕಿತೋ, ಅದೇ ರೀತಿಯಲ್ಲಿ ನೀವು ಕೂಡ ಇನ್ನೊಬ್ಬರಿಗೆ ಇದನ್ನ ಮಾಡುವವರಾಗಬೇಕು. ಆವಾಗ ನಾನೊಬ್ಬನೇ ಕರುಣಾನಿಧಿ ಅಲ್ಲ, ನನ್ನ ಮಕ್ಕಳು ಎಲ್ಲರೂ ಕೂಡ ಕರುಣಾನಿಧಿಯಾಗುತ್ತಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ನಾವು ನಮ್ಮ ದೋಷವನ್ನ ದ್ರೋಹನ ಒಪ್ಪಿ ಬಿಟ್ಟು ಬಿಡೋದಾದ್ರೆ ದೇವರ ಕರುಣೆ ನಮಗೆ ದೊರಕುತ್ತದೆ ಅನ್ನೋದನ್ನ ಕರ್ತನ ಹೇಳ್ತಾ ಇದ್ದ. ದಾವೀದನ ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿ ಬಿಡು ಎಂದು ಕೇಳಿಕೊಳ್ತಾ ಇದ್ದೇನೆ. ಹಲ್ಲೆಲೂಯಾ. ನಮ್ಮ ಗಂಟು ಎಲ್ಲಿದೆಯೋ ಅಲ್ಲೇ ನಮ್ಮ ಮನಸ್ಸಿರುತ್ತೆ. ನಮ್ಮ ಗಂಟು ಪರಲೋಕದಲ್ಲಿ ಇರುವುದಾದ್ರೆ ನಮ್ಮ ಮನಸ್ಸು ಪರಲೋಕದ ವಿಚಾರವಾಗಿ ನಾವು ಧ್ಯಾನ. ಅದಕ್ಕೋಸ್ಕರವಾಗಿ ದೇವರು ಹೇಳಿದ್ದು, ನಾವು ಈ ಲೋಕದವರಲ್ಲ ಎಂದು ಆತನೇ ಹೇಳಿದ್ದು. ನೀವು ಇಲ್ಲಿ ಲೋಕದವರೆಗೆ ಜೀವಿಸ್ರಿ, ಆದ್ರೆ ನಿಮ್ಮ ಮನಸ್ಸು ಮಾತ್ರ ಆ ಪರಲೋಕದ ಮೇಲಿರಲಿ, ಪರಲೋಕವನ್ನ ಪ್ರವೇಶ ಮಾಡೋದರ ಮೇಲಿರಲಿ. ಅದೇ ರೀತಿಯಲ್ಲಿ ಆತನ ಹೇಳ್ತಾ ಇದ್ದಾನೆ, ನೀವು ನಿಧಿ ಯಾಚಕರಾಗಿದ್ದೀರಿ. ಆ ಟ್ರಾನ್ಸ್ಲೇಷನ್ ನೋಡುವಾಗ ನೀವು ನಿಧಿ ಯಾಚಕರಾಗಿದೆ. ಯಾಕಂದ್ರೆ ನಿಧಿ ಯಾಚಕರು ಯಾಕೆಂದ್ರೆ ನಿಮ್ಮಿಂದ ಎಷ್ಟು ತೆಗೆದ್ರು ಕೂಡ ಕಡಿಮೆ, ಎಷ್ಟು ತೆಗೆದ್ರು ಕೂಡ ಕಡಿಮೆ, ಯಾವುದು ಕೂಡ ಕೆಟ್ಟದ್ದು ಬರೋದಿಲ್ಲ, ಒಳ್ಳೆದೇ ಬರ್ತದೆ ಎಂದು ನೋಡುವಾಗ ಈ ಲೋಕದವರು ನಿಮಗೆ ಏನೇ ಕೆಟ್ಟದ್ದು ಮಾಡಿದ್ರು ಕೂಡ ನಿಮ್ಮೊಳಗಡೆಯಿಂದ ಒಳ್ಳೆದೇ ಅವರಿಗೆ ಸಿಗುತ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನ ಈ ಸಮಯ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಕರ್ತನ ಕರುಣೆಯನ್ನು ಹೊಂದಿಕೊಳ್ಳೋಣ. ಬೇರೆ ಒಂದು ವೇಳೆ ಕರ್ತನ ಕರುಣೆಯನ್ನು ನಾವು ಹೊಂದಿಕೊಳ್ಳೋದಾದ್ರೆ, ನಾವು ತೊಳಲುತ್ತಿದ್ದರೆ ಆತನು ನಮ್ಮನ್ನು ಗಾಯವನ್ನು ಕಟ್ಟುವಾತನಾಗಿದ್ದಾನೆ. ಒಂದು ವೇಳೆ ರೋಗದಿಂದಾದ್ರೆ ಅದನ್ನು ಸ್ವಸ್ಥ ಮಾಡುವಾತನಾಗಿದ್ದಾನೆ. ಒಂದು ವೇಳೆ ನಾವು ಕಷ್ಟದಲ್ಲಿ ಇರುವುದಾದ್ರೆ, ನಾವು ಕುಷ್ಠರೋಗಿಯ ರೀತಿಯಲ್ಲಿ ಮಾರಣಾಂತಿಕ ರೋಗದಲ್ಲಿ ಅಥವಾ ಸಮಸ್ಯೆಯೇ ಪರಿಹಾರ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಇರುವುದಾದ್ರೆ, ನೀವು ಶುದ್ಧ ಮಾಡುವೆಯಾ ನನ್ನನ್ನ ಅಂತ ಕೇಳೋದಾದ್ರೆ ಆತನ ಶುದ್ಧ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತಿನ ಈ ಒಂದು ಸಂದೇಶದ ವಾಗ್ದಾನದ ವಾಕ್ಯ ಕೀರ್ತನೆ 51ನೇ ಅಧ್ಯಾಯ 1ನೇ ವಚನ ಮತ್ತು ಅದೇ ರೀತಿ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನವನ್ನ ನಾವು ವಾಗ್ದಾನವಾಗಿ ತೆಗೆದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಈ ಮುಂಜಾವಿನ ವೇಳೆಯಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ಬರೋದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಏಸಪ್ಪ. ಹೌದು ಕರ್ತನೆ, ನೀನು ಕರುಣಾನಿಧಿ ಆಗಿದೆ ಕರ್ತನೆ. ನಿನ್ನ ಆ ನಿಧಿಯಲ್ಲಿ ಸ್ವಾಮಿ ಕರುಣೆ ಉಂಟಲ್ಲ, ದಯೆ ಉಂಟಲ್ಲ ಕರ್ತನೆ ರಾಜ, ಕನಿಕರ ಉಂಟಲ್ಲ ಕರ್ತನೆ ರಾಜ, ದೇವರ ವಾಕ್ಯಗಳು ಉಂಟಲ್ಲ ಕರ್ತನೆ. ಅದೇ ರೀತಿಯಲ್ಲಿ ಸ್ವಾಮಿ ದೇವ ಭಯ ಉಂಟಲ್ಲ, ಗದರಿಸುವಿಕೆ ಖಂಡಿಸುವಿಕೆ ಉಂಟಲ್ಲ ಕರ್ತನೆ. ಆ ನಿಧಿಯಿಂದ ಕರ್ತನೆ ನಾವು ಏನನ್ನು ತೆಗೆದುಕೊಂಡರೂ ನಾವು ಜೀವವನ್ನು ಹೊಂದುತ್ತೇವಲ್ಲ ಸ್ವಾಮಿ. ನಿನ್ನ ಜೀವವನ್ನು ಹೊಂದಿ ನಾವು ಜೀವಿಸುವಾಗ ಸಹಾಯಸ್ತವನ್ನ ಚಾಚು. ಇವತ್ತಿನ ದಿವಸ ಕರ್ತನೆ, ನಿನ್ನ ಕರುಣೆಯನ್ನು ಹೊಂದುವುದಕ್ಕೆ ಯಾರು ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟಿದ್ದಾರೋ ಅವರ ಮೇಲೆ ನಿನ್ನ ಸ್ವಾಮಿ ಕರುಣೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಆ ಪಾಪದ ನಿಮಿತ್ತವಾಗಿ ಕರ್ತನೆ, ಆ ಒಂದು ಸೈತಾನನ ಆಕ್ರಮಣದ ನಿಮಿತ್ತವಾಗಿ ಅವರ ರೋಗದಲ್ಲಿರಬಹುದು, ಸಮಸ್ಯೆಯಲ್ಲಿರಬಹುದು ಕರ್ತನೆ ರಾಜ, ಅದನ್ನ ಪರಿಹಾರ ಮಾಡದಂತ ಸಮಸ್ಯೆಯಲ್ಲಿರಬಹುದು, ಅವರೆಲ್ಲರ ಮೇಲೆ ನಿನ್ನ ಕನಿಕರ ಇಳಿದು ಬರಲಿ ಸ್ವಾಮಿ. ಆ ಎಲ್ಲಾ ಕರ್ತನೆ ರಾಜ ಕರ್ತನೆ ಶಿಕ್ಷೆಗಳನ್ನ, ಅದರಿಂದ ಹೊರೆಗಳನ್ನ ತಂದಾಕಿರುವೆಲ್ಲ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು, ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್.